ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಂಟಿನ ಸೊಪ್ಪು, ಪಾಲಕ್ಕು, ಸಬ್ಸಿಗೆ ಸೊಪ್ಪೆಲ್ಲ ಇಡೀ ವರ್ಷ ಸಿಗುತ್ತೆ. ಆದರೆ ಈ ಒಂದು ಸೊಪ್ಪು ನಮಗೆ ನವಂಬರ್ ಡಿಸೆಂಬರ್ ಸೀಸನಲ್ಲಿ ತುಂಬ ಚೆನ್ನಾಗಿ ಈ ಕ್ಲೈಮೇಟ್ಗೆ ಸೆಟ್ ಆಗೋ ಥರ ಈ ಸೊಪ್ಪು ಸಿಗುತ್ತೆ. ಇದರಿಂದ ನಾವು ಒಂದೊಳ್ಳೆ ರೆಸಿಪಿನ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ, ರುಚಿ ಅಂತೂ ಸೂಪರಾಗಿ ಇರುತ್ತೆ. ಇನ್ನು ಮುದ್ದೆಗಂತೂ ಅದ್ಭುತವಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ನಾವು ಈ ಸೊಪ್ಪನ್ನು ಅಂಬಟ್ ಭಾಜಿ ಅಂತ ಕರಿತೀವಿ. ನೀವೇನಂತ ಕರಿತೀರಾ ಈ ಸೊಪ್ಪನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಇವತ್ತಿನ ರೆಸಿಪಿನಲ್ಲಿ ಇದರಿಂದ ರುಚಿಯಾಗಿ ಸಿಂಪಲ್ಲಾಗಿ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಸೊಪ್ಪನ್ನು, ಹುಳಿ ಸೊಪ್ಪನ್ನು ಚೆನ್ನಾಗೆಲ್ಲ ಬಿಡಿಸಿಟ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಒಂದು 2-3 ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಆಮೇಲೆ ಇದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಸೊ ಕುಕ್ಕರ್ಗೆ ಇದನ್ನೆಲ್ಲ ಹಾಕಿದಾದ್ಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪ ಕಟ್ ಮಾಡಿ ಹಾಕಿ, 1 ಮೀಡಿಯಮ್ ಸೈಜ್ ಟೊಮ್ಯಾಟೊ, 1 ಫುಲ್ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ 10-12 ನಿಮಗೆ ಖಾರಕ್ಕೆ ತಕ್ಕನಾಗೆ ಹಾಕ್ಕೋಬೋದು. ನಾನಿಲ್ಲಿ 10-12 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣು, ಬೀಜ ಇಲ್ದಿರೋ ಹುಣಸೆ ಹಣ್ಣನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿ ಒಂದು ಸ್ವಲ್ಪ ಇಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ಸೇರಿಸಿ, ಹಾಗೆ 1 ಸ್ಪೂನಷ್ಟು ಜೀರಿಗೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ. ಯಾಕಂದರೆ ಸೊಪ್ಪು ತುಂಬ ಬೇಗ ಉಪ್ಪು ಹೀರ್ಕೊಳ್ಳೋದ್ರಿಂದ ತುಂಬ ಉಪ್ಪುಪ್ಪಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ನಾನೀಗ ಇದನ್ನು ಕೂಗಿಸ್ಕೊಳ್ತಾ ಇದ್ದೀನಿ. ಸೊ 2 ವಿಸಿಲ್ ಕೂಗಿ ಕುಕ್ಕರ್ ತಣ್ಣಗಾಗಿದ್ದಾಗಿದೆ ನೋಡಿ. ಈ ಥರ ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು. ಬೆಂದಿದ್ದಾದಮೇಲೆ ಇದರಲ್ಲಿ ಇರುವಂಥ ನೀರನ್ನು ನಾನು ಫಸ್ಟು ತೆಗೆದಿಟ್ಕೊಂಡ್ಬಿಟ್ಟು ಈ ಸೊಪ್ಪನ್ನು ನಾವು ಬೇಯಿಸಿರುವಂಥದ್ದನ್ನು ತಟ್ಟೆಗೆ ಹಾಕಿ ಇದನ್ನು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು. ಇದರಲ್ಲಿ ನಾವು ತೆಗೆದಿಟ್ಟಿರೋ ನೀರನ್ನು ನಾವು ಮತ್ತೆ ಒಗ್ಗರಣೆ ಆದಮೇಲೆ ಗಟ್ಟಿಯಾದಾಗ ನಾವು ಸ್ವಲ್ಪ ಅದೇ ನೀರನ್ನು ವೇಸ್ಟ್ ಮಾಡಿದ್ದೀರಾ ಇದಕ್ಕೆ ನಾವು ಸೇರಿಸ್ಕೋಬೋದು. ಈ ಥರ ನೋಡಿ ಚೆನ್ನಾಗಿ ತಣ್ಣಗಾಗಬೇಕು. ತಟ್ಟೆನಲ್ಲಿ ಹಾಕಿಟ್ಬಿಟ್ರೆ ತುಂಬ ಬೇಗ ತಣ್ಣಗಾಗುತ್ತೆ. ಈ ಥರ ತಣ್ಣಗಾದ್ಮೇಲೆ ನಾವು ಬೇಯಿಸಿಟ್ಟಿರೋಂಥ ಸೊಪ್ಪು ಮತ್ತು ಈರುಳ್ಳಿ, ಟೊಮೆಟೊ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನೈಸಾಗಿ ಪೇಸ್ಟ್ ಥರ ಇಲ್ದಿರ ತರಿಯಾಗಿ ಚಟ್ನಿ ನಾವು ಯಾವ ಥರ ಗ್ರೈಂಡ್ ಮಾಡ್ಕೊಳ್ತೀವಿ ಆ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನು ನೀರನ್ನು ಸೇರಿಸ್ತಾ ಇಲ್ಲ. ಆಲ್ರೆಡಿ ಸೊಪ್ಪೆಲ್ಲ ನೀರು ಇರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ. ಗಟ್ಟಿಯಾಗಿ ಈ ರೆಸಿಪಿನ ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ನೋಡಿ ಇವಾಗ ಇದು ಗ್ರೈಂಡ್ ಮಾಡಿದ್ದಾಗಿದೆ. ಈ ಥರ ತುಂಬ ನೈಸಾಗಿ ಪೇಸ್ಟ್ ಥರ ಇಲ್ದಿರ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಟ್ಟಿಗೆ ಒಂದೇ ಸಲ ನಾವೆಲ್ಲ ಬೇಯಿಸ್ಕೊಳ್ಳೋದ್ರಿಂದ ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡಿದಿರುತ್ತೆ. ಈಗ ಇದನ್ನೆಲ್ಲ ನಾವು ಇವಾಗ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ನಾನು ಬೌಲಲ್ಲಿ ತೆಗೆದಿದ್ದಾದಮೇಲೆ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಸೊ ಒಗ್ಗರಣೆಗೆ ಇಲ್ಲಿ 3-4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1/4 ಸ್ಪೂನ್ ಆಗುವಷ್ಟು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ನೋಡಿ, ಸಿಡಿಯೋವಾಗ ಎಣ್ಣೆ ಎಗರ್ದಿರ ಇರಲಿ ಅಂತಂದ್ಬಿಟ್ಟು ಸ್ವಲ್ಪ ಪ್ಲೇಟನ್ನು ಕೂಡ ಮುಚ್ಚಿರ್ತೀನಿ ನಾನು. ಈಗ ಕುಟ್ಟಿರೋ ಅಂಥ ಬೆಳ್ಳುಳ್ಳಿ, ಇದ್ರ ಪರಿಮಳ ಅಂತೂ ಘಮ ಅನ್ನುತ್ತೆ ಒಗ್ಗರಣೆಗೆ ಹಾಕಿದ್ರೆ. ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವನ್ನು ಹಾಕಿ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಒಗ್ಗರಣೆ ಪರಿಮಳ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ತಣ್ಣಗಾದ್ಮೇಲೆ ನಾನು ಮತ್ತೆ ಇದನ್ನು ಸೊಪ್ಪಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ಥರ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಗ್ಗರಣೆ ರೆಡಿಯಾಗಿದೆ. ಒಗ್ಗರಣೆನ ಈಗ ನಾನು ಸೊಪ್ಪಿನ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿರೋವಂಥ ಸೂಪರ್ ರೆಸಿಪಿ ಇದಾಗಿದೆ. ನಾವು ಇದನ್ನು ಉಳಿಸೊಪ್ಪು ಅಂತ ಕರಿತೀರಾ, ಇಲ್ಲ ಮರಸೊಪ್ಪು ಅಂತ ಕರಿತೀರಾ, ಒಬ್ಬೊಬ್ಬರು ಒಂದೊಂದು ಥರ ಹೆಸರಿಂದ ಕರಿತೀರಾ. ಸೊ ನಾವು ಇದನ್ನು ಅಂಬಟ್ ಭಾಜಿ ಅಂತಂದ್ಬಿಟ್ಟು ಕರಿತೀವಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸೊಪ್ಪು ಮಾಡಿರೋಂಥ ಮಸೊಪ್ಪನ್ನು ಕಲಿಸ್ಕೊಂಡು ತಿಂತಾಯಿದ್ರೆ ಒಂದು ತುತ್ತು ಎಕ್ಸ್ಟ್ರಾ ತಿನ್ನೋದಂತೂ ಗ್ಯಾರಂಟಿ. ಸೂಪರ್ ಟೇಸ್ಟಿ ಈಸಿ ರೆಸಿಪಿ ಇದಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು? ನೀವು ಈ ಸೊಪ್ಪನ್ನು ಏನಂತ ಕರಿತೀರಾ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.